ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಮನುಷ್ಯ ಧರ್ಮ. ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಆಗಲಿಲ್ಲ ಅಂದರೆ ಅವರನ್ನು ಮನುಷ್ಯರು ಅಂತಾನೆ ಹೇಳಲ್ಲ. ಅದು ಯಾವುದೇ ರೀತಿಯ ಸಹಾಯವೇ ಆಗಿರಲಿ. ಇನ್ನು ಸಹಾಯ ಪಡೆದವರು ಕೂಡ ವಾಪಸ್ ಅವರಿಗೆ ಹೆಲ್ಪ್ ಮಾಡಬೇಕು. ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ? ತಾವು ಮಾತ್ರ ಸಹಾಯ ಪಡ್ಕೋತಾರೆ, ಆದರೆ ವಾಪಸ್ ತಿರುಗಿಸಿ ಆ ಋಣ ತೀರಿಸಲ್ಲ. ಅದರಲ್ಲೂ ಹಣದ ವಿಚಾರದಲ್ಲಿ ಮುಗಿದೇ ಹೋಯಿತು. ದುಡ್ಡು ಪಡ್ಕೊಂಡ್ರೆ ವಾಪಸ್ ಕೊಡೋ ಮಾತೇ ಆಡಲ್ಲ. ಎದುರಿಗೆ ಸಿಕ್ಕಿದ್ರೂ ಕಾಣದವರಂತೆ ಮುಖ ತಿರುಗಿಸಿಕೊಂಡು ಹೋಗ್ತಾರೆ. ಫೋನ್ ಮಾಡಿದ್ರೆ ತೆಗೆಯಲ್ಲ, ಮನೆಗೆ ಹೋದ್ರೂ ಇಲ್ಲ ಅಂತ ಹೇಳಿಸಿ ಬಿಡ್ತಾರೆ. ಇದರಿಂದ ಪಾಪ ದುಡ್ಡು ಕೊಟ್ಟವರ ಕತೆ ಹೇಳತೀರದ್ದಾಗಿರುತ್ತೆ. ಯಾಕಾದರೂ ಅವರಿಗೆ ನಾವು ಹಣ ಕೊಟ್ವೋ ಅಂತ ಪರಿತಪಿಸ್ತಾ ಇರ್ತಾರೆ. ನೀವು ಇದೇ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿದ್ದೀರಾ? ಹಾಗಿದ್ರೆ ನಿಮಗೆ ಇವತ್ತು ಒಂದು ಸುಲಭವಾದ ಪರಿಹಾರ ಹೇಳಿಕೊಡ್ತೀವಿ. ಇದನ್ನು ಮಾಡಿದರೆ ಖಂಡಿತ ಸ್ವಲ್ಪ ದಿನದಲ್ಲೇ ಹಣ ಪಡೆದವರು ನಿಮ್ಮನ್ನು ಹುಡ್ಕೊಂಡು ಬಂದು ಕೈ ಮುಗಿದು ಲೇಟಾಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ದುಡ್ಡು ಕೊಟ್ಟು ಹೋಗ್ತಾರೆ. ಇದು ಯಾವುದರಿಂದ ಸಾಧ್ಯ ಅಂದರೆ ಬಿಳಿ ಎಕ್ಕದ ಗಿಡದ ಪೂಜೆಯಿಂದ. ಇದರ ಬಗ್ಗೆ ವಿವರವಾಗಿ ಹೇಳ್ತೀವಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಸನಾತನ ಧರ್ಮದ ಆಚಾರ ವಿಚಾರವೇ ಹಾಗೆ. ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ದೇವರು ಅಂತ ಪೂಜೆ ಮಾಡ್ತೀವಿ. ಇನ್ನು ಇದೇ ಗಿಡಮರಗಳಲ್ಲಿ ಔಷಧೀಯ ಗುಣಗಳೂ ಇವೆ. ಇದರಲ್ಲಿ ಬಿಳಿ ಎಕ್ಕದ ಗಿಡವೂ ಒಂದು. ಇದೇ ಗಿಡದ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಒಂದು. ಶಿವರಾತ್ರಿಯಂದು ಈ ಎಕ್ಕದ ಹೂವಿಗೆ ವಿಶೇಷ ಬೇಡಿಕೆ ಇರುತ್ತೆ. ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಎಕ್ಕದ ಗಿಡ ಶ್ರೀಮಂತವಾಗಿದೆ. ಮುಳ್ಳು ತಾಗಿದರೆ, ಚೇಳು ಅಥವಾ ಇನ್ನಿತರ ವಿಷಜಂತುಗಳು ಕಡಿದಾಗ ಈ ಎಕ್ಕದ ಗಿಡದ ಹಾಲನ್ನು ಹಚ್ಚುತ್ತಾರೆ. ಇದರ ಜೊತೆ ವಯಸ್ಸಾದಂತೆ ಕಾಲಿನ ಸ್ನಾಯುಗಳಲ್ಲಿ ಶಕ್ತಿ ಕೊರತೆಯಾಗುತ್ತೆ. ಇದರಿಂದ ಕುಳಿತರೂ ನಿಂತರೂ ನೋವು ಕಾಡಲಾರಂಭಿಸುತ್ತೆ. ಇದಕ್ಕೆ ಎಕ್ಕದ ಎಲೆ ಪರಿಹಾರ ನೀಡುತ್ತದೆ. ಮಂಡಿ ನೋವು ಇರುವವರು ಎಕ್ಕದ ಎಲೆಯನ್ನು ಸುಟ್ಟು ಬಿಸಿ ಇರುವಾಗಲೇ ಅದನ್ನು ನೋವಿರುವ ಜಾಗದಲ್ಲಿ ಇರಿಸಿಕೊಂಡು ಬಟ್ಟೆಯನ್ನು ಕಟ್ಟಿಕೊಂಡರೆ ನೋವು ಕಡಿಮೆಯಾಗುತ್ತೆ. ಅನೇಕರು ತಮ್ಮ ವ್ಯವಹಾರ ವಹಿವಾಟುಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ಜೊತೆಗೆ ಹಣಕಾಸಿನ ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾ ಸಾಲಬಾಧೆಯಲ್ಲಿ ಸಿಲುಕಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಅಂಥವರಿಗೆ ಈ ಬಿಳಿ ಎಕ್ಕದ ಗಿಡ ಅದೃಷ್ಟ ತರಲಿದೆ. ಹಾಗಿದ್ರೆ ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿದರೆ ಸಾಲ ಹೇಗೆ ವಾಪಸ್ ಬರುತ್ತೆ? ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಈಗ ನೋಡೋಣ. ಈ ಪೂಜೆ ಯಾವಾಗ ಮಾಡಬೇಕು ಅಂದರೆ ಸೂರ್ಯ ಹುಟ್ಟಿದಾಗಿನಿಂದ ಮಧ್ಯಾಹ್ನ 12 ಗಂಟೆಯೊಳಗಷ್ಟೇ ಮಾಡಿ ಮುಗಿಸಬೇಕು. ಹೇಗೆ ಮಾಡೋದು ಅಂದರೆ ಒಂದು ಚೆಂಬು ನೀರು ಹಾಗೂ ಹೂವು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಗಿಡದ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನಂತರ ಹೂವು ಹಾಕಿ ಅರಿಶಿನ ಕುಂಕುಮ ಹಾಕಿ ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಬೆಳಗಬೇಕು. ಪೂಜೆ ಮಾಡುವಾಗ ಹಣ ಕೊಟ್ಟವರು ಬೇಗ ವಾಪಸ್ ಕೊಡಬೇಕು ಅಂತ ಬೇಡಿಕೊಳ್ಳಬೇಕು. ಪೂಜೆ ಮುಗಿಸಿ ಮನೆಗೆ ಬರುವಾಗ ಮತ್ತೊಂದು ಕೆಲಸ ಮಾಡಬೇಕು. ಅದೇನು ಅಂದರೆ ಎಕ್ಕದ ಒಂದು ಕಡ್ಡಿ, ಎಲೆ ಹಾಗೂ ಹೂವನ್ನು ತರಬೇಕು. ನಂತರ ಅದನ್ನು ತೊಳೆದು ಅರಶಿನ ಇಲ್ಲವೇ ಕೆಂಪು ದಾರದಿಂದ ಕಟ್ಟಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅಲ್ಲದೆ ನಿತ್ಯ ಪೂಜೆ ಮಾಡುವಾಗ ನೀವು ಕೊಟ್ಟ ಹಣ ಬೇಗ ವಾಪಸ್ ಬರುವಂತೆ ನೋಡಿಕೊಳ್ಳಬೇಕು. ಹೀಗೆ ಮಾಡೋದರಿಂದ ಕೆಲವೇ ದಿನದಲ್ಲೇ ಹಣ ವಾಪಸ್ ಬಂದೇ ಬರುತ್ತೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಇದರ ಜೊತೆ ಎಷ್ಟೇ ಸಾಲವಿದ್ರೂ ಕೆಲವೇ ದಿನಗಳಲ್ಲಿ ತೀರಿ ಹೋಗುತ್ತೆ. ಮತ್ತೊಂದು ವಿಷಯವೂ ಇದೆ. ಒಂದು ವೇಳೆ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಇದೆ ಅನ್ನಿಸಿದ್ರೆ ಅದಕ್ಕೂ ಇದರಿಂದ ಪರಿಹಾರ ಇದೆ. ಅದು ಹೇಗೆ ಅಂತೀರಾ? ಎಕ್ಕದ ರಸವನ್ನು ತೆಗೆದುಕೊಂಡು ಎಲೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರು ಬರೆಯಬೇಕು. ಅದನ್ನು ಎಕ್ಕದ ಗಿಡದ ಬುಡದಲ್ಲಿ ಹೂತು ಹಾಕಬೇಕು, ಇಲ್ಲ ಹರಿವ ನೀರಿನಲ್ಲಿ ಬಿಡಬೇಕು. ಇದರಿಂದಲೂ ಶತ್ರುಗಳ ಕಾಟ ದೂರವಾಗುತ್ತೆ. ಇವಿಷ್ಟೇ ಅಲ್ಲ, ಎಕ್ಕದ ಗಿಡದ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿ ಅತ್ಯಂತ ಶುಭ ಅಂತಾನೆ ಪರಿಗಣಿಸಲಾಗುತ್ತೆ. ಇದನ್ನು ಮಾಡೋದು ಹೇಗೆ ಗೊತ್ತಾ? 2 ಅಥವಾ 3 ವರ್ಷಗಳ ಹಳೆಯದಾದ ಸಸ್ಯವನ್ನು ಎಚ್ಚರಿಕೆಯಿಂದ ಬೇರು ಸಹಿತ ಕೀಳಬೇಕು. ನಂತರ ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನು ಕೆತ್ತಬೇಕು.
ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆಯನ್ನು ಧರಿಸಿ ಕೆಂಪು ಹೂವು, ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು. ನಂತರ ಗಣೇಶನ ಮೂರ್ತಿಯನ್ನು ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಇದರಿಂದ ಜೀವನದ ಎಲ್ಲ ಸಂತೋಷಗಳು ಲಭ್ಯವಾಗುತ್ತೆ. ಇನ್ನು ಈ ಹೂವಿಗೆ ಮಂದಾರ ಪುಷ್ಪ ಅಂತಲೂ ಕರೆಯಲಾಗುತ್ತೆ. ಈ ಎಕ್ಕದ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಕೆಲವು ವಿಧಗಳಲ್ಲಿ ಎಕ್ಕದ ಹೂವನ್ನು ಶಿವನ ಆತ್ಮಕ್ಕೆ ಹೋಲಿಸಲಾಗುತ್ತೆ. ಈ ಹೂವು ಶಿವನಂತೆ ಸರಳ ಹಾಗೂ ಬಹಳ ಪವಿತ್ರತೆಯಿಂದ ಕೂಡಿದೆ. ಶಿವನು ಉದ್ವೇಗಕ್ಕೆ ಒಳಗಾಗುವಂತೆ ಹೂವನ್ನು ಎಚ್ಚರಿಕೆಯಿಂದ ನಿರ್ವಹಿಸದೇ ಇದ್ದರೆ ಅದು ಅತ್ಯಂತ ವಿಷಕಾರಿ. ಶಿವನು ಹೇಗೆ ಕಷ್ಟಗಳನ್ನು ಬಗೆಹರಿಸುವ ದೇವನೋ ಹಾಗೆಯೇ ಎಕ್ಕದ ಹೂಗಳು ಅದ್ಭುತ ರೀತಿಯ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಅದನ್ನು ಸಾಕಷ್ಟು ಅನಾರೋಗ್ಯಗಳಿಗೆ ಔಷಧಿಯನ್ನಾಗಿಯೂ ಬಳಸಲಾಗುತ್ತದೆ. ಈ ಮಂದಾರ ಅಥವಾ ಬಿಳಿ ಎಕ್ಕವನ್ನು ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸಿದರೆ ಶಿವನು ಸಂತುಷ್ಟನಾಗಿ ನಿಮಗೆ ಸಮೃದ್ಧಿಯ ಆಶೀರ್ವಾದವನ್ನು ನೀಡ್ತಾನೆ. ಇನ್ನು ರವಿ ಪುಷ್ಯ ನಕ್ಷತ್ರಕ್ಕೆ ಸೇರಿದ ದಿನದಂದು ಎಕ್ಕ ಗಿಡದ ಬೇರನ್ನು ಪವಿತ್ರವಾದ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು. ನಂತರ ಅದನ್ನು ಮನೆಯೊಳಗೆ ಒಂದು ಸ್ವಚ್ಛ ಹಾಗೂ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. ಈ ಕ್ರಮವನ್ನು ಅನುಸರಿಸಿದರೆ ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ, ಸಂತೋಷ, ಶಾಂತಿ ಹಾಗೂ ಸಮೃದ್ಧಿಯೂ ನೆಲೆಸುತ್ತೆ. ಇದರ ಜೊತೆ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ. ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ. ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಬಿಳಿ ಎಕ್ಕ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ. ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಇಷ್ಟು ಮಾತ್ರವಲ್ಲ, ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ. ಆಗ ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು, ಎಲ್ಲವೂ ದೂರ ಸರಿಯುತ್ತೆ. ಇನ್ನು ಇದೇ ಎಕ್ಕದ ಬೀಜದ ಒಳಗೆ ಇರೋ ಹತ್ತಿ ತೆಗೆದುಕೊಂಡು ಬತ್ತಿ ಮಾಡಿ. ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ ವಿಶೇಷ ಬತ್ತಿಯನ್ನಾಗಿ ಬಳಸಿ. ಇದರಿಂದ ಆರತಿ ಹಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡ್ತಾಳೆ. ಈ ಎಕ್ಕದ ಲಾಭ ಇವಿಷ್ಟೇ ಅಲ್ಲ. ಮಕ್ಕಳನ್ನು ದುಷ್ಟಶಕ್ತಿಗಳ ದೃಷ್ಟಿಯಿಂದ ಪಾರು ಮಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು. ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು, ಬೆಳ್ಳುಳ್ಳಿ, ಬಿಳಿ ಹರಳು ಮತ್ತು ನವಿಲುಗರಿಯನ್ನು ಇಡಿ. ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ, ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರಲ್ಲ. ಇದೆಲ್ಲದರ ಜೊತೆಗೆ ಕೆಲವರಿಗೆ ಪ್ರಯಾಣದ ಭಯ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂದರೆ ಪ್ರಯಾಣದ ಸಮಯದಲ್ಲಿ ಬಿಳಿ ಎಕ್ಕದ ಬೇರನ್ನು ಇಟ್ಟುಕೊಂಡರೆ ಅಪಘಾತದ ಭಯ ಇರಲ್ಲ, ಪ್ರಯಾಣವು ಸುಖಕರವಾಗಿರುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಅಂತ ಜಪಿಸಬೇಕು. ನೋಡಿದ್ರಲ್ಲ, ನಮ್ಮ ಕಣ್ಣ ಮುಂದೆ ಇರೋ ಒಂದು ಪವಿತ್ರವಾದ ಗಿಡ ಎಷ್ಟೆಲ್ಲ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ. ಸರಿ, ಹಾಗಿದ್ರೆ ಇನ್ಯಾಕೆ ತಡ? ನಾವು ಹೇಳಿದ ಕೆಲಸ ಮಾಡಿ, ಅದರಿಂದ ಆಗೋ ಅನುಕೂಲತೆಗಳನ್ನು ಪಡ್ಕೊಳ್ಳಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ.